ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ OnePlus 15 ನನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸು ಜೊತೆಗೆ OnePlus ಎಕ್ಸ್ಪೀರಿಯೆನ್ಸ್ ಸ್ಟೋರ್ MG ರೋಡಲ್ಲಿ ಇರ್ತಕ್ಕಂಥ OnePlus ಎಕ್ಸ್ಪೀರಿಯೆನ್ಸ್ ಸ್ಟೋರ್ದು ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನೀವೇನಾದ್ರು ನನ್ನ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ OnePlus 15 ಬಂದು November 13 ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಇದರ ಬೇಸ್ ವೇರಿಯಂಟ್ ಬಂದುಬಿಟ್ಟು ನಿಮಗೆ 73,000 ಕಾಸ್ಟ್ ಆಗುತ್ತೆ. ಎಲ್ಲ ಆಫರು ಡಿಸ್ಕೌಂಟ್ ಎಲ್ಲ ಕಳೆದು ನಿಮಗೆ ಇದು ಅರೌಂಡ್ 69,000ಗೆ ನಿಮಗೆ ಸಿಗ್ತಾ ಇದೆ. ಇನ್ನು ಫಸ್ಟ್ ಇದರ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ಇದರಲ್ಲಿ ಟೋಟಲ್ 3 ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ. ಈವನ್ ಎಲ್ಲ ಕ್ಯಾಮ್ರಾಗಳು ಕೂಡ ನಿಮಗೆ 50 MP ಬರುತ್ತೆ. 50 MP ಬಂದು ಮೇನ್ ಕ್ಯಾಮ್ರಾ. ಇದರಲ್ಲಿ ಅವರು ಸೆನ್ಸರ್ ಯೂಸ್ ಮಾಡಿರೋದು ಸೋನಿ ಅವರು IMX906 ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಇನ್ನು ಟೆಲಿಫೋಟೋ ಕ್ಯಾಮ್ರಾ ಕೂಡ ನಿಮಗೆ 50 MP ಎಲ್ಲ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರು ಫುಲ್ಲು ಫೋಟೋ ಏನಾದ್ರು ತೆಗಿಬೇಕು ಅಂತ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ, ಅಲ್ಟ್ರಾ ವೈಡ್ ಕೂಡ ನಿಮಗೆ 50 MP ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಳ್ಳೆ ಮೆಗಾಪಿಕ್ಸಲ್ಸ್ನೇ, ಎಲ್ಲವೂ ಕೂಡ ನಿಮಗೆ ಸೋನಿ ಮೆಗಾಪಿಕ್ಸಲ್ಸ್ನೇ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಿಲ್ಡ್ ಕ್ವಾಲಿಟಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ಫುಲ್ಲು ನಿಮಗೆ ಮೆಟಲಲ್ಲೇ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನಿಮಗೆ ರೈಟ್ ಸೈಡು ನಿಮಗೆ ಬಂದು 2 ಥರ ಪೋರ್ಟ್ ಸಿಗುತ್ತೆ. ಲೆಫ್ಟಲ್ಲಿ ನಿಮಗೆ ಓನ್ಲಿ ಸಿಂಗಲ್ ಪೋರ್ಟ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಅದು ನೀವು ಆ್ಯಕ್ಷನ್ ಬಟನ್ ಆಗಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ನಿಮಗೆ ಎಲ್ಲವೂ ಕೂಡ ಫುಲ್ ಮೆಟಲೇ ಇರುತ್ತೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನಿಮಗೆ ಫುಲ್ ಮೆಟಲಲ್ಲೇ ನೋಡೋದಕ್ಕೆ ಸಿಗುತ್ತೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಟೋಟಲ್ ನಿಮಗೆ ಬ್ಯಾಕ್ ಸೈಡು ಟೋಟಲ್ 4 ಇದೆ. ಅದರಲ್ಲಿ 3 ಕ್ಯಾಮ್ರಾ ಇರುತ್ತೆ, 1 ಫ್ಲ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇವ್ರನ್ನ ಫ್ರಂಟಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಕ್ತು ಅಂತ ಹೇಳಿದ್ರೆ, ಫ್ರಂಟಲ್ಲಿ ನಿಮಗೆ ಫ್ರಂಟ್ ಡಿಸ್ಪ್ಲೇ ಬಂದು ನಿಮಗೆ 6.78 ಇಂಚಸ್ದು ಫುಲ್ ಆಮೋಲೆಡ್ ಡಿಸ್ಪ್ಲೇನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓನ್ಲಿ 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟ್ನ ಕೊಟ್ಟಿದ್ದಾರೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2ನ ಯೂಸ್ ಮಾಡಿದ್ದಾರೆ. ಇನ್ನು ಟಾಪ್ ಆ್ಯಂಡ್ ಸೈಡಲ್ಲಿ ನಿಮಗೆ ನೋಡೋದಕ್ಕೆ ಹೋಯಿತು ಅಂತ ಹೇಳಿದ್ರೆ, ನಿಮಗೆ ವಾಲ್ಯೂಮ್ ಸ್ಪೀಕರ್ ಬಟನ್ನ ಕೊಟ್ಟಿದ್ದಾರೆ. ಇದು ಒಳ್ಳೆ ಸ್ಪೀಕರ್ ಅಂತಲೇ ಹೇಳ್ಬೋದು. Type-C ಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಪ್ರೊಟೆಕ್ಷನ್ಗೆ ನೋಡೋದಕ್ಕಾಯಿತು ಅಂತ ಹೇಳಿದ್ರೆ, ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ನ 2ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನಿಮಗೆ ಬಟನ್ಸ್ ನೋಡೋದಕ್ಕಾಯಿತು ಅಂತ ಹೇಳಿದ್ರೆ, ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಜೊತೆಗೆ ಪವರ್ ಆನು ಆಫು ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಆಕ್ಷನ್ಸ್ ಬಟನ್ ಬಂದು ಲೆಫ್ಟ್ ಸೈಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಆಯಿತು ಅಂತ ಹೇಳಿದ್ರೆ, ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಅವರ 8 Gen 5 ಪ್ರೊಸೆಸ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಗೇಮಿಂಗಿಗೆ ತಿರ್ಗಿ ನಾರ್ಮಲ್ ಯೂಸ್ಗೆ ನೀವು ಎಷ್ಟೇ ರಫ್ ಯೂಸ್ ಮಾಡಿದ್ರೂ ಕೂಡ ನಿಮಗೆ ಏನೂ ಕೂಡ ಆಗೋದಿಲ್ಲ. ಇನ್ನು ಇದ್ರ ಕ್ಯಾಮ್ರಾ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ನಾನು ಆಗಲೇ ಮೆನ್ಷನ್ ಮಾಡಿದಾಗೆ ಟೋಟಲ್ 3 ಕ್ಯಾಮ್ರಾ ಕೂಡ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನಿಮಗೆ ವೀಡಿಯೋಗಳು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ನೀವು ವೀಡಿಯೋದಲ್ಲಿ ನೋಡ್ಬೋದು. ಅಪ್ ಟು 8K ವೀಡಿಯೋನ ತೆಗಿಬೋದು. 8K ಆಗಲಿ 4K ಆಗಲಿ ಎಲ್ಲ ಥರ ವೀಡಿಯೋಸ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ಸ್ನ್ಯಾಪ್ಡ್ರ್ಯಾಗನ್ 8 Gen 5ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಇದು ಒಳ್ಳೆ ಬ್ಯಾಟ್ರಿ ಎಫಿಷಿಯೆಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬ್ಯಾಟ್ರಿ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, 7300 mAh ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇದು ಅಪ್ ಟು 120 ವಾಟ್ ಚಾರ್ಜರ್ ನಿಮಗೆ ಬಾಕ್ಸಲ್ಲೇ ಕೊಟ್ಟಿರೋದ್ರಿಂದ ನಿಮಗೆ ಅರೌಂಡ್ ಒಂದು 40 to 45 ಮಿನಿಟ್ಸಲ್ಲಿ ನಿಮಗೆ ಇದು ಬ್ಯಾಟ್ರಿ ಫುಲ್ ಬಂದು ಚಾರ್ಜ್ ಆಗುತ್ತೆ. ಜೊತೆಗೆ ನಿಮಗಿದು 50 ವಾಟ್ ವೈರ್ಲೆಸ್ ಚಾರ್ಜಿಂಗು ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ಆ್ಯಂಡ್ರಾಯ್ಡ್ದು ಆಕ್ಸಿಜನ್ OS 16 ಮೂಲಕನೇ ಹೊರಗಡೆ ಬರುತ್ತೆ. ಆಕ್ಸಿಜನ್ OS 16 ಔಟ್ ಆಫ್ ದ ಬಾಕ್ಸ್ ಬರೋದಕ್ಕೆ ಸಿಗುತ್ತೆ. ಇನ್ನು ನಾವು ನಮ್ಮ OnePlus ಎಕ್ಸ್ಪೀರಿಯೆನ್ಸ್ ಸ್ಟೋರ್ ಬಗ್ಗೆ ಮಾತಾಡೋ ಥರ ಆಯಿತು ಅಂತ ಹೇಳಿದ್ರೆ, ಇದು ಲೊಕೇಟ್ ಆಗಿರೋದು MG ರೋಡಲ್ಲಿ, ಬೆಂಗಳೂರಲ್ಲಿ MG ರೋಡಲ್ಲಿ ಲೊಕೇಟ್ ಆಗಿದೆ. ಬಟ್ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ OnePlusಗೆ ರಿಲೇಟ್ ಆಗಿರತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ನೆಕ್ ಬ್ಯಾಂಡ್ ಆಗಿರಲಿ, ವಾಚಸ್ ಆಗಿರಲಿ, TV ಆಗಿರಲಿ, ಮೊಬೈಲ್ ಆಗಿರಲಿ, ತಿರ್ಗಿ OnePlus ಅವ್ರದ್ದು ಪ್ಯಾಡ್ ಆಗಿರಲಿ, ನಿಮ್ಗೆ ಏನು ಬೇಕು ಎಲ್ಲವೂ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು. ಎಕ್ಸ್ಪೀರಿಯೆನ್ಸ್ ಮಾಡಿ ಬೇಕಾದ್ರೆ ಅಲ್ಲಿ ಬೈ ಮಾಡ್ಬೋದು. ನಿಮಗೆ ಅಮೆಝಾನಲ್ಲಿ ನಿಮ್ಗೆ ಏನು ಸಿಗುತ್ತೆ ಗೊತ್ತಾ, ಸೇಮ್ ಡಿಸ್ಕೌಂಟು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನಿಮಗೆ ಸ್ಟಾಫು ಕೂಡ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ. ನಿಮ್ಗೆ ಏನೇ ಡೌಟ್ ಇತ್ತು
ಥ್ರೂ ಕೂಡ ನಿಮಗೆ ಅಲ್ಲೇ ಸ್ಪಾಟಲ್ಲಿ ನಿಮಗೆ ಫುಲ್ ರಿಡಕ್ಷನ್ ಮಾಡ್ಕೊಬೋದು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಒನ್ ಪ್ಲಸ್ ಅವ್ರದ್ದು ನಾಡ್ CE2 ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒನ್ ಪ್ಲಸ್ ಅವರ 13S ನಾನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒನ್ ಪ್ಲಸ್ 13, ಒನ್ ಪ್ಲಸ್ 13S, ತಿರ್ಗಿ ಆಮೇಲೆ ಇವಾಗ ಲಾಂಚ್ ಆಗಿರೋ ಒನ್ ಪ್ಲಸ್ 15, ಸೊ ಜೊತೆಗೆ ಒನ್ ಪ್ಲಸ್ ನಾಡ್ ಸೀರೀಸ್ ಎಲ್ಲ ಮೊಬೈಲ್ಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಜೊತೆಗೆ ನೆಕ್ ಬ್ಯಾಂಡ್ ಆಗಲಿ, ವಾಚಸ್ ಆಗಲಿ, ತಿರ್ಕೊಂಡು ಇಯರ್ಬಡ್ಸ್ ಆಗಲಿ, ಏನೇ ಇದ್ದರೂ ಕೂಡ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ಒನ್ ಪ್ಲಸ್ ಮೊಬೈಲ್ನ ತೊಗೊಬೇಕು ಅಂತ ಏನಾರು ಅಂದ್ಕೊಂಡಿದ್ದೀರ ಅಂತ ಹೇಳಿದ್ರೆ ಶೋರೂಮಲ್ಲಿ ಬೆಟರ್ ನೀವು ಔಟ್ಸೈಡ್ ಶೋರೂಮ್ಗೆ ಹೋಗೋದಕ್ಕಿಂತ ಸೊ ಒನ್ ಪ್ಲಸ್ ಶೋರೂಮ್ಗೆ ಹೋಗ್ಬಿಟ್ಟಿದ್ದೀರ ಅಂತ ಹೇಳಿದ್ರೆ ನಿಮ್ಗೆ A-ಕ್ಲಾಸ್ ಸರ್ವಿಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸ್ಟಾಫ್ಸು ಕೂಡ ನಿಮಗೆ ತುಂಬಾ ನಾಲೆಡ್ಜಬಲ್ ಆಗಿದ್ದಾರೆ. ನೀವೇನೇ ಕ್ವಶನ್ ಕೇಳಿದ್ರು ಕೂಡ ತುಂಬ ಪೊಲೈಟಾಗಿ, ನಿಮಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಿಮಗೆ ಎಲ್ಲದೂ ಕೂಡ ಆನ್ಸರ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೂ ನೀವೇನಾದ್ರು ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.